श्रीगुरुभ्यो नमः। हरि ओम। शांताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुध्यानगम्यं वन्दे विष्णुं भवैरं सर्वलोकैकनाथं शशक्यशङ्करं सकिरीटकुण्डलं सपीतवस्त्रं सरिशूरेक्षं सहारवक्षस्थलकौस्तुभं श्रीविष्णुं शिरसा नमामि। ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ ಇವತ್ತಿನ ತಿಥಿ ಏಕಾದಶಿ. ಇವತ್ತಿನ ನಕ್ಷತ್ರ ಕೃತಿಕ. ಶುಕ್ರವಾಸರದಲ್ಲಿ ವಿಶೇಷ ವೈಕುಂಠ ಏಕಾದಶಿ. ಸಮಸ್ತ ಪ್ರಜೆಗಳಿಗೆ ಶ್ರೀನಿವಾಸನ ಕೃಪೆ ಅಭಯಹಸ್ತ ಕರುಣಿಸಲಿ. ಶುಕ್ರವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ, ಮೇಷಲಗ್ನದವರಿಗೆ. ಮೇಷರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಪ್ರಾತಃಕಾಲದಿಂದ ನಿಮಗೆ ಎಲ್ಲ ಒಂದಷ್ಟು ಕೆಲಸ ಕಾರ್ಯಗಳು ಉತ್ಸಾಹಭರಿತವಾಗಿ ಕೆಲಸ ಮಾಡುವಂಥದ್ದು, ಜೊತೆಗೆ ನೂತನ ವ್ಯವಹಾರಗಳಿಗೆ, ಜೊತೆಗೆ ಇವತ್ತಿಗೆ ನನ್ನ ಕೆಲಸಗಳು ಪೂರ್ಣ ಮುಗಿಸ್ಕೊಂಡು ನನಗೆ ಒಂದಷ್ಟು ಆದಾಯದ ಮೂಲ ಬರುವಂತಹ ದಿನಮಾನ, ರಿಟೈರ್ಡ್ ಆಗುವಂಥವರಿಗೆ ಸಂತಸಮಯ ಗೌರವಗಳು, ಜೊತೆಗೆ ನೂತನ ಉದ್ಯೋಗ ಅರಸುತ್ತಿರುವಂಥವರಿಗೆ ವಿಶೇಷ ಉದ್ಯೋಗ ಅವಕಾಶಗಳು, ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು, ಹೊಸ ಹೊಸ ಸ್ನೇಹ ಬಳಗಗಳು ಪರಿಚಯ ಆಗುವಂಥ ದಿನಮಾನ. ರಾಜಕೀಯ ಕ್ಷೇತ್ರದವರಿಗೆ ಒಂದಿಷ್ಟು ಗೌರವ ಹಾನಿ ಆಗುವಂಥ ದಿನಮಾನವಾಗಿರುತ್ತೆ, ಎಚ್ಚರಿಕೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ವಿಶೇಷವಾಗಿ ನಿಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಇಚ್ಛಿತ ಕಾರ್ಯಸಿದ್ಧಿ ಅಂತಾನೆ ಹೇಳುವಂಥದ್ದು. ನೀವು ಅಂದುಕೊಂಡಕ್ಕಿಂತ ಮೊದಲೇ ನಿಮ್ಮನ್ನ ಕರೆದು ನಿಮ್ ಕೆಲಸ ಮುಗ್ದಿದೆ ತಗೊಂಡೋಗಿ ಅನ್ನುವಂಥದ್ದು. ಯಾಕೆಂದ್ರೆ 10 ಬಾರಿ ಹೋದ್ರೂ ಕೆಲಸಗಳಾಗ್ತಿಲ್ದರ ದಿನಮಾನದಲ್ಲಿ ನಿಮಗೆ ಒಂದು ದಿನಮಾನದಲ್ಲಿ ಒಂದು ಕೆಲಸ ಒಂದು ಕ್ಷಣದಲ್ಲಿ ಮುಗಿಯುವಂತ ದಿನಮಾನವಾಗಿರುತ್ತೆ. ಸಕಾಲಕ್ಕೆ ಒದಗಿ ಬರುವಂಥದ್ದು ಅಂತ ಹೇಳುವಂಥದ್ದು. ಜೊತೆಗೆ ಮಕ್ಕಳಿಲ್ಲ ಅಂದಂಥವರಿಗೆ ವಿಶೇಷವಾದಂತಹ ಒಂದಷ್ಟು ಪುತ್ರ ಸಂತಾನದ ಯೋಗ ಅಂತಾನೆ ಹೇಳುವಂಥದ್ದು. ಕುಟುಂಬಸ್ಥರಿಗೆ ಹೊಸ ಒಂದಷ್ಟು ಮೆಂಬರ್ ಆಗಮನ ಅಂತಾನೆ ಹೇಳುವಂಥದ್ದು. ಜೊತೆಗೆ ನಿಮ್ಮ ಹತ್ತಿರದಲ್ಲಿರುವಂತಹ ಸ್ನೇಹ ಬಳಗಗಳು, ಬಾಲ್ಯ ಸ್ನೇಹಿತರ ಭೇಟಿ, ಔತಣ ಊಟಗಳ ಒಂದಷ್ಟು ರುಚಿ ನೋಡುವಂತ ಶುಭ ಅವಕಾಶ, ಸದಾವಕಾಶ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ವಿಶೇಷ ಫಲಗಳಲ್ಲಿ ಒಂದಿಷ್ಟು ಕೊಂಚ ಅನುಮಾನ, ಕೊಂಚ ದುಃಖ. ಯಾಕೆಂದ್ರೆ ನೀವು ಮಾಡಿದಂತಹ ರೈತಾಪಿ ವರ್ಗದ ಬೆಳೆಗಳಾಗಿರ್ಬೋದು ಲಾಸ್ ಆಗುವಂಥದ್ದು, ಜೊತೆಗೆ ಮಧ್ಯವರ್ತಿಗಳಲ್ಲಿ ನಿಮ್ಮ ಮರವಿನಿಂದ ಕೆಲವೊಂದಷ್ಟು ನೀವು ಕಳ್ಕೊಳ್ಳುವಂಥದ್ದು, ಬೆಲೆ ಬಾಳುವ ವಸ್ತುಗಳು ಕಳ್ಕೊಳ್ಳುವಂಥದ್ದು, ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಮೋಸ ಹೋಗುವಂಥದ್ದು, ಮತ್ತೆ ಶತ್ರುತ್ವಗಳು ಯಥೇಚ್ಛವಾಗಿ ಕಾಡುವಂಥದ್ದು, ಕೋರ್ಟು ಕಚೇರಿ ವ್ಯವಹಾರಗಳಿದ್ರೆ ಅದರಿಂದ ಒಂದಿಷ್ಟು ಘಾಸ್ಯ ಆಗುವಂಥದ್ದು. ಹಾಗಾಗಿ ಒಂದಿಷ್ಟು ಕೋಪದ ಕೈಲಿ ಬುದ್ಧಿ ಕೊಟ್ಟು ಅವಘಡಗಳಿಗೆ ನೀವು ಎಣು ಮಾಡಿಕೊಡೋದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಗಮನ, ನಿಮ್ಮ ಕುಟುಂಬದವರ ಗುರುಗಳ ಒಂದಿಷ್ಟು ಹಿರಿಯರ ಮಾರ್ಗದರ್ಶನ ನಿಮಗೆ ಅತ್ಯಗತ್ಯವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಎಂದಿನಂತೆ ನಿಮ್ಮ ಕೆಲಸ ಕಾರ್ಯಗಳು ದೈವಾನುಗ್ರಹದಿಂದ ಶುರುವಾಗುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಆಸೆ ಆವೇಶಗಳು ನಿಮಗೆ ಒಡ್ಡುವಂಥದ್ದು. ಏನು, ನೀವು ಈ ಕೆಲಸ ಮಾಡ್ತಾ ಇದ್ದೀರಾ, ನಿನ್ನಿಷ್ಟು ಕೊಡ್ತೀನಿ ಮುಗಿಸ್ಕೊಡು ಜಲ್ದಿ ಅನ್ನುವಂಥದ್ದು. ಇದರಿಂದ ನಿಮ್ಗೆ ಪ್ರತಿನಿತ್ಯ ಬರುವಂತಹ ಕೆಲವೊಂದಷ್ಟು ದರ್ಶಿನಿಗಳಾಗಿರ್ಬೋದು, ಅಥವಾ ಕಬ್ಬಿಣದ ವ್ಯಾಪಾರಿಗಳಾಗಿರ್ಬೋದು, ಮಧ್ಯವರ್ತಿಗಳಾಗಿರ್ಬೋದು, ಆಟೋಮೊಬೈಲ್ಸ್ ಅಲ್ಲಿ ಮಾಡುವಂಥವರಾಗಿರ್ಬೋದು, ಜೊತೆಗೆ ವಾಹನಗಳ ನೀವು ಚಲಾವಣೆ ಮಾಡುವಂಥ ಡ್ರೈವರ್ಗಳಾಗಿರ್ಬೋದು, ಅಥವಾ ವಾಹನ ಮಾರಾಟಗಾರರಾಗಿರಬಹುದು, ಇವರೆಲ್ಲರಿಗೂ ಏನಾಗುತ್ತೆ ಅಂದಾಗ ಒಂದಿಷ್ಟು ನಿಮ್ಮ ವ್ಯವಹಾರಗಳಲ್ಲಿ ಘಾಸಿ ಮಾಡ್ಕೊಳ್ಳುವಂಥದ್ದು. ಲಾಭದ ಕಡೆ ಇದ್ರೂ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು.
ನೀವು ನಿಷ್ಠೂರಕರವಾಗಿ ಕಾಣುವಂಥದ್ದು. ಇದರಿಂದ ಒಂದಿಷ್ಟು ಅವಮಾನಗಳಿಗೆ ಎಣ್ಣೆ ಮಾಡಿಕೊಟ್ಟಂಗೆ ಆಗತ್ತೆ ವೀಕ್ಷಕರೇ. ಹಾಗಾಗಿ ನಿಮಗೆ ಒಬ್ರು ಮಾತು ಕೊಟ್ಟಿದ್ದೀರಾ, ಅದನ್ನ ಕೊಡಿ. ನೀವು ಅದು ಇನ್ನೊಂದು 10 ರೂಪಾಯಿ ಆದಾಯ ಸಿಗುತ್ತೆ ಅಂತ ಅಲ್ಲಿಗೆ ಹೋಗೋದು ಒಳಿತಲ್ಲ. ಕರ್ಕಾಟಕ ರಾಶಿಯವರು ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಆರೋಗ್ಯದ ಕಡೆ ಎಚ್ಚರಿಕೆ. ಆದಾಯ ಜಾಸ್ತಿ ಆದಷ್ಟು ಆರೋಗ್ಯ ಕಡೆ ಗಮನ ಕೊಡಬೇಕಾಗತ್ತೆ. ಯಾಕೆಂದ್ರೆ ಈಗ ಕರ್ಮಫಲದಾಯಕ ನಡೀತಾನೆ ಇರುತ್ತೆ, ನಿಮಗೆ ದೈನಂದಿತ್ಯ ರೊಟೇಟ್ ಆಗ್ತಾ ಇರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಜೊತೆಗೆ ಕುಟುಂಬದಲ್ಲಿ ಮಕ್ಕಳಿಂದ ಒಂದಿಷ್ಟು ಅಸಮಾಧಾನ ಉಂಟಾಗುವಂಥದ್ದು, ಅವಮಾನಗಳಾಗುವಂಥದ್ದು, ನೆಮ್ಮದಿಲ್ಲದ ಜೀವನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ವಾಹನಗಳ ಅವಘಡಗಳು ಜೊತೆಗಾಗತ್ತೆ. ಜೊತೆಗೆ ಒಂದು ನಂಬಿಕೆ ಮೇಲೆ ನಿಮ್ಮ ಸ್ನೇಹಿತರ ಹಸ್ತಗಳು ನಿಮಗೆ ಕೈ ಚಾಚುವಂಥದ್ದು, ನಾನು ಇದೀನಿ ನಡಿ ಮಾಡೋಣ ಅನ್ನುವಂಥದ್ದು. ಇದರಿಂದ ನಿಮಗೆ ಸಂಧ್ಯಾ ಕಾಲದಲ್ಲಿ ಎಲ್ಲ ಶುಭ ಫಲಗಳನ್ನು ನೋಡುವಂತ ದಿನಮಾನವಾಗಿರುತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಶನೇಶ್ವರನ ಅನುಗ್ರಹ ತುಂಬಾ ಫಲಗಳಾಗಿರುತ್ತೆ. ಕಬ್ಬಿಣದ ವ್ಯಾಪಾರಗಾರರು ಅಥವಾ ನೀವು ಮುಂದೆ ಮಾಡುವಂತಹ ಕೆಲಸಗಳಾಗಿರ್ಬೋದು, ವಾಹನ ಚಲಾವಣೆ ಮಾಡುವಂತವರಾಗಿರ್ಬೋದು, ಕಂಪ್ಯೂಟರ್ ಕ್ಷೇತ್ರದಲ್ಲಿರುವಂತದ್ದು, ಇಂಜಿನಿಯರ್ಗಳಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಡುವಂತವರಾಗಿರ್ಬೋದು, ಇವರೆಲ್ಲರಿಗೂ ಏನಾಗುತ್ತೆ ಅಂದಾಗ ನಾನು ಮಾಡ್ತಾ ಇರುವಂತಹದ್ದು ಕೆಲಸ ಸರಿ ಇದೆಯಾ ಇಲ್ವಾ ಅನ್ನೋ ಒಂದಿಷ್ಟು ಡೌಟ್ಸ್ ಶುರುವಾಗುವಂಥದ್ದು. ಅಂದ್ರೆ ಏನಾಗಿದೆ, ಕೇತು ಲಗ್ನದಲ್ಲಿ ಶನಿ ಬಂದಾಗ ಏನಾಗುತ್ತೆ, ಒಂದಿಷ್ಟು ಸಂದೇಹಗಳು. ಅವ್ರ ಮೇಲೆ ನಂಬಿಕೆ ಇಲ್ಲ, ಇವ್ರ ಮೇಲೆ ನಂಬಿಕೆ ಇಲ್ಲ, ನಾನೇ ಮಾಡೋಣ ಅನ್ನುವಂಥದ್ದು, ಎಫರ್ಟ್ ಹಾಕುವಂಥದ್ದು, ನಿದ್ರಾಭಂಗ, ಊಟಗಳು ಕರೆಕ್ಟ್ ಟೈಮ್ಗೆ ಆಗೋದಿಲ್ಲ. ಇದರಿಂದ ಒಂದಷ್ಟು ಜಿಜ್ಞಾಸೆಗೆ ಒಳಗಾಗುವಂಥದ್ದು. ಕುಟುಂಬದಲ್ಲಿ ಒಂದು ದಂಪತಿಗಳ ನಡುವೆ ಒಂದಿಷ್ಟು ವಿರಸಗಳು, ಜೊತೆಗೆ ಕುಟುಂಬಸ್ಥರ ಜೊತೆ ಒಂದಿಷ್ಟು ವಾಗ್ವಾದಗಳು, ಅಣ್ಣ ತಮ್ಮಂದಿರ ಜೊತೆ ವಾಗ್ವಾದಗಳು. ಎಚ್ಚರಿಕೆಯಿಂದ ಇರತಕ್ಕದ್ದು. ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ದೈವ ಬಲ ನಿಮ್ಮ ಜೊತೆ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗುವಂತ ಅವಕಾಶಗಳು. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವವರಿಗೆ ಮಧ್ಯಮ ಲಾಭ ಅಂತಾನೆ ಹೇಳುವಂಥದ್ದು. ಕಬ್ಬಿಣದ ವ್ಯಾಪಾರಗಾರರಿಗೆ ವಿಶೇಷ ಲಾಭ ಅಂತಾನೆ ಹೇಳುವಂಥದ್ದು. ಕಾಂಟ್ರಾಕ್ಟ್ ಫೀಲ್ಡ್ ಅಲ್ಲಿ ಇರುವಂತವ್ರಿಗೆ ವಿಶೇಷ ಇಪಿಸ ಫಲ ಸಿದ್ಧಿ ಅಂತಾನೆ ಹೇಳುವಂಥದ್ದು. ಜೊತೆಗೆ ತಾಯಿ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸವಾಗಿರುತ್ತೆ, ಎಚ್ಚರಿಕೆ. ಸಂಧ್ಯಾ ಕಾಲದಲ್ಲಿ ವಾಹನಗಳ ಚಲಾವಣೆ ಮಾಡಬೇಕಾದ್ರೆ ಅತ್ಯಗತ್ಯ ಎಚ್ಚರಿಕೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ನೂತನ ವಾಹನಗಳು ಕೊಳ್ಳುವಂತ ಒಂದು ಸದಾವಕಾಶ. ಗೃಹಗಳನ್ನು ಕಟ್ಟುವುದು ಅಥವಾ ಫ್ಲಾಟ್ಗಳನ್ನು ತಗೊಳ್ಳುವಂಥದ್ದು, ಗೃಹ ನಿರ್ಮಾಣ, ಕಟ್ಟಡ ನಿರ್ಮಾಣ ಅಥವಾ ಕಟ್ಟಡಗಳನ್ನು ತಗೊಳ್ಳುವಂತಹ ಒಂದಷ್ಟು ಅವಕಾಶಗಳು. ಜೊತೆಗೆ ಪೂರ್ವಾಜಿತ ಪುಣ್ಯ, ಮಕ್ಕಳಿಂದ ನೆಮ್ಮದಿ ಅಂತಲೂ ಕೂಡ ಹೇಳುವಂಥದ್ದು. ಉದ್ಯೋಗ ಅರಸುತ್ತಿರುವಂತವರಿಗೆ ಹೊಸ ಉದ್ಯೋಗಗಳು. ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸುವಂಥದ್ದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಒಂದಿಷ್ಟು ಪ್ರಧಾನವಾಗಿ ಕಾಣುವಂಥದ್ದು. ಜೊತೆಗೆ ನೂತನ ವ್ಯವಹಾರಗಳಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಕಮಿಟ್ಮೆಂಟ್ಸ್ ಗಳು ಯಾವ್ದಾರ ಇದ್ರೆ ಋಣಮುಕ್ತರಾಗುವಂಥದ್ದು ಅಂತಾನೂ ಕೂಡ ಹೇಳ್ಕೋಬಹುದು. ಇವತ್ತು ನೆಮ್ಮದಿಯ ದಿನ ಅಂತಾನೆ ಹೇಳುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ನಿಮಗೆ ಭಗವಂತ ಯಥೇಚ್ಛವಾಗಿ ಏನಾದ್ರು ಒಂದು ಕೊಟ್ಟಿರ್ತಾನೆ, ಅದನ್ನ ನೀವು ಉಪಯೋಗಿಸ್ಕೊಳ್ದೇನೆ ನೀವು ದುಃಖಕ್ಕೆ ಏನು ಮಾಡ್ಕೊಳ್ಳೋದು, ಮನೋವ್ಯಥೆ ಮನೋ ದುಃಖ ಅಂತ. ಇದರಿಂದ ಒಂದಿಷ್ಟು ಅವಮಾನಗಳು, ದಡ್ಡರಂತೆ ವರ್ತಿಸುವಂಥದ್ದು, ಎಲ್ಲ ವಿಚಾರಗಳನ್ನು ಒಂದೇ ಏಕಕಾಲದಲ್ಲಿ ಒಂದಷ್ಟು ನೋಡುವಂಥದ್ದು. ವ್ಯವಹಾರವಾಗಿರ್ಬೇಕು, ಕುಟುಂಬವಾಗಿರ್ಬೇಕು, ಸ್ನೇಹವಾಗಿರ್ಬೇಕು, ಗೌರವವಾಗಿರ್ಬೇಕು. ನಿಮ್ಮಲ್ಲಾಗಿ ಬರಲ್ಲ ಇವತ್ತಿನ ದಿವಸ. ಎಲ್ಲನೂ ಒಟ್ಟಿಗೆ ಏಕಕಾಲದಲ್ಲಿ ನೋಡ್ಕೊಂಡು ಕೋಪವಾಗಿರುವಂಥದ್ದು, ಅತೀ ಕೋಪ ಬರುವಂಥದ್ದು. ದಯವಿಟ್ಟು ಕೋಪದ ಕೈಗೆ ಬುದ್ಧಿ ಬೇಡ, ಎಲ್ಲರೂ ಕಳ್ಕೊಳ್ಬೇಕಾಗತ್ತೆ. ಆದಾಯದ ಮೂಲ ಒಂದು ಕಡೆ ಇರಲಿ, ಸಂಬಂಧಗಳಿಗೆ ಬೆಲೆ ಕೊಡುವಂತ ಒಂದಿಷ್ಟು ದಿನಮಾನವಾಗಿರುತ್ತೆ. ವಿಶೇಷವಾಗಿ ವಿಷ್ಣು ದೇವಾಲಯಗಳ ದರ್ಶನ ಮಾಡೋದ್ರಿಂದ ಒಂದಿಷ್ಟು ಫಲಗಳನ್ನು ಸ್ವೀಕಾರ ಮಾಡಬಹುದು. ಧನುಸು ರಾಶಿಯವರಿಗೆ ಒಂದಿಷ್ಟು ಕೋಪದ ಜೊತೆಗೆ ಆತುರ ನಿರ್ಧಾರಗಳನ್ನ ಬಿಡಿ. ದಯವಿಟ್ಟು ಆತುರ ನಿರ್ಧಾರದಿಂದ ಋಣಮುಕ್ತರಂತೂ ಆಗಲ್ಲ, ಋಣಬಾಧೆ ಜಾಸ್ತಿ ಆಗುವಂಥದ್ದಾಗಿರುತ್ತೆ, ಎಚ್ಚರಿಕೆ. ಧನುಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ
ಹೊಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ನೂತನ ಕೆಲಸ ಕಾರ್ಯಗಳನ್ನು ಚಲಾವಣೆ ಮಾಡುವಂಥದ್ದು. ಕಟ್ಟಡ ನಿರ್ಮಾಣಗಳು ಯಾವಾರ ನಿಂತು ಹೋಗಿದ್ರೆ ಅದು ಮತ್ತೆ ಮರುಚಾಲನೆ ಆಗುವಂಥದ್ದು. ನಿಮ್ಮ ವಿಶೇಷವಾಗಿ ಭರ ಮಾಡಿಕೊಂಡು ನಿನಗೇನಾದ್ರು ಒಂದು ಕೆಲಸ ಮಾಡುವಂಥ ಉದ್ಯೋಗಗಳು ಸಿಗುವಂಥದ್ದು. ಜೊತೆಗೆ ಚಾಲಕರಲ್ಲಿ ಒಂದಿಷ್ಟು ಸಮಯ ಪ್ರಜ್ಞೆಗಳು ಅತ್ಯರ್ಥವಾಗಿರುತ್ತೆ. ನಿಮಗೆ ಒಂದಿಷ್ಟು ಪ್ರಶಂಸೆಗಳು ಗೌರವಗಳು ಸಿಗುವಂಥದ್ದು. ಜೊತೆಗೆ ನಿಮಗೆ ಪಾನೀಯ ಮಾರಾಟಗಾರರಿಗೆ, ಹಾಲು ಮಾರಾಟಗಾರರಿಗೆ ವಿಶೇಷ ಫಲ ಅಂತಾನೆ ಹೇಳುವಂಥದ್ದು. ಸಿಹಿ ತಿನಿಸು ಮಾರಾಟಗಾರರಿಗೂ ವಿಶೇಷ ಫಲವಾಗಿರುವಂಥದ್ದು. ಮಕರ ರಾಶಿಯವರಿಗೆ ಆರೋಗ್ಯ ಇವತ್ತು ಸುಧಾರಣೆ ಕಾಣುವಂತ ದಿನಮಾನವಾಗಿರುತ್ತೆ. ವೃದ್ಧರಲ್ಲಿ, ಮಕ್ಕಳಲ್ಲಿ, ಮಧ್ಯವಯಸ್ಕರಲ್ಲಿ ಆರೋಗ್ಯ ಸುಧಾರಣೆ ಅಂತಾನೆ ಹೇಳುವಂಥದ್ದು. ನಿಮ್ಮ ಕುಲದೇವತೆಗಳ ಅನುಷ್ಠಾನದ ಜೊತೆಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ ಕುಂಭ ಲಗ್ನದವರಿಗೆ ಫಲ ಯಾವುದನ್ನು ನೀವು ಕೇಳಿದ್ರೆ ನೀವು ಮುಂದೆ ಬರುವಂತ ದಿನಮಾನವಾಗುತ್ತೆ. ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ಏಕಾದಶಿ ದಿನ ಬೇರೆ. ಜೊತೆಗೆ ನಿಮಗೆ ಕಡುಬಡವರಾಗಿದ್ರೆ ನಿಮಗೆ ಅನಿರೀಕ್ಷಿತ ಬಂಪರ್ ಲಾಟ್ರಿ ಹೊಡೆದಾಗೆ ಇವತ್ತಿಂದ ಮುಂದೆ ಕಷ್ಟಗಳೇ ಇಲ್ಲ ಕಣಪ್ಪ, ಒಂದು ಟರ್ನಿಂಗ್ ಪಾಯಿಂಟ್ ನಿಮಗೆ ಕರೆದು ನಿಮ್ಗೊಂದು ವ್ಯವಹಾರ ಮಾಡುವಂತ ಹೇಳುವಂತ ಶುಭ ಕಾಲವಾಗಿರುತ್ತೆ. ಜೊತೆಗೆ ನಿಮ್ಮ ಮಾತು ನಿಮ್ಮ ಹಿಡಿತದಲ್ಲಿರ್ಬೇಕು. ಒಂದಿಷ್ಟು ಅಹಂಕಾರ ದುರಹಂಕಾರ ಮಾತುಗಳು ಬಂದ್ಬಿಡುತ್ತೆ. ಅಶ್ವನಾಗಾಲೋಟ ಕೊಡ್ತಾ ಇದ್ದಾರೆ ಈಸ್ಕೊಂಡ್ ಬತ್ಕೋಣ ಅನ್ನೋದಕ್ಕಿಂತ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಮಾತುಗಳು ಬರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಿರಿಯರ ಮಾರ್ಗದರ್ಶನ ಒಳಿತು. ಪಾಲುದಾರಿಕಾ ವಿಚಾರಗಳಲ್ಲಿ, ಭೂ ಮಾರಾಟ ಅಥವಾ ಭೂ ಖರೀದಿ ವಿಚಾರಗಳಲ್ಲಿ ನಿಮ್ಮ ಕುಟುಂಬದವರ ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ದೈವ ಬಲದ ಜೊತೆಗೆ ನಿಮಗೆ ವಿಶೇಷವಾದ ಅನುಷ್ಠಾನಗಳನ್ನು ನೀವೇ ಮಾಡ್ಕೊಳ್ಳುವಂಥದ್ದು. ಯಾರ ಬೆಂಬಲ ಇಲ್ಲದೆ ಹೋದ್ರೂ ನೀವು ಮೇಲ್ ಬಂದು ನಿಲ್ಲುವಂತ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ಎಲ್ಲ ನಂಬಿಕೆ ದ್ರೋಹ, ಮಿತ್ರತ್ವದಲ್ಲಿ ಶತ್ರುತ್ವ ನಿಮಗೆ ಕಾಣ್ಕೊಂಡ್ ಬಂದ್ರು ಸಹ ನಿಮಗೇನಾಗುತ್ತೆ ಅಂದಾಗ ಒಂದ್ಸಲ ಕರೆದು ನಿನಗೊಂದು ಅವಕಾಶ ಕೊಡ್ತೀನಿ ಬಾ ಅನ್ನುವಂಥ ಹೊಸ ಪರಿಚಯಗಳಾಗುವಂತ ಶುಭ ದಿವಸವಾಗಿರುತ್ತೆ. ತದನಂತರದಲ್ಲಿ ನಿಮಗೆ ಉಳಿಸಿಕೊಳ್ಳುವಂತ ಅವಕಾಶಗಳು ನಿಮಗೆ ಕೊಟ್ಟಿರ್ತಾರೆ. ದುಂದು ವೆಚ್ಚ ಮಾಡುವಂತ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ. ಸತಿ ಪತ್ನಿಯರ ಮಧ್ಯೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ರೆ ಅದು ಸರಿ ಆಗುವಂಥದ್ದು. ಕೊಂಚ ಭಿನ್ನಾಭಿಪ್ರಾಯ ಸರಿ ಆಗುವಂಥದ್ದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಔತಣಗಳ ಊಟಗಳು, ಜೊತೆಗೆ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ಶುಭ ಫಲಗಳನ್ನು ನೋಡುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ, ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.